ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ನಾಮಪದದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ನಾಮಪದ ಅಂದರೆ ಏನು ಅಂತ ನೋಡಿದಾಗ, ಯಾವುದೇ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿಗಳ ಹೆಸರನ್ನು ಸೂಚಿಸುವುದಕ್ಕೆ ನಾವೇನಂತ ಕರಿತೇವೆ? ನಾಮಪದ ಅಂತ ಕರಿತೇವೆ. ಅಂದರೆ ಒಂದು ವಸ್ತು ಇರ್ಬೋದು, ಒಬ್ಬ ವ್ಯಕ್ತಿ ಇರ್ಬೋದು, ಒಂದು ಸ್ಥಳದ ಹೆಸರಿರ್ಬೋದು, ಅವುಗಳನ್ನು ಅಥವಾ ಒಂದು ಗುಂಪನ್ನು ಸೂಚಿಸುವ ಪದ ಇರ್ಬೋದು, ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರ್ಬೋದು. ಅವುಗಳಿಗೆ ನಾವು ಏನಂತ ಕರಿತೇವೆ? ನಾಮಪದ ಅಂಥೇಳಿ ಕರಿತೇವೆ. ಹಾಗಾದರೆ ನಾಮಪದಗಳ ಮೂಲ ರೂಪಕ್ಕೆ ನಾವು ಏನಂತ ಕರಿತೇವೆ ಅಂತಂದರೆ ನಾಮ ಪ್ರಕೃತಿ. ನಾಮಪದಗಳ ಮೂಲ ರೂಪವನ್ನು ನಾವೇನಂತ ಕರಿತೇವೆ? ನಾಮ ಪ್ರಕೃತಿ ಅಂಥೇಳಿ ಕರಿತೇವೆ. ಹಾಗಾದರೆ ಇಲ್ಲಿ ನಾವು ನಾಮಪದದ ಬಗ್ಗೆ ನೋಡ್ತಾ ಇದ್ವಿ ಅಲ್ವಾ? ಒಬ್ಬ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿಗಳ ಹೆಸರನ್ನು ಸೂಚಿಸುವುದು. ಅಂದರೆ ಒಬ್ಬ ವ್ಯಕ್ತಿಯ ಹೆಸರು ಅಂತಂತಂದರೆ ಯಾವ ರೀತಿಯಲ್ಲಿ ಅಂತಂದರೆ, ಈಗ ಹೆಸರು ಇರ್ಬೋದು, ಯಾವುದು ಗಜಾನನ, ಅಬ್ದುಲ್, ರಹೀಮ್, ಅಥವಾ ಶೇಖರ್, ಸುಮಾ, ಹೀಗೆ ಒಬ್ಬ ವ್ಯಕ್ತಿಯ ಹೆಸರನ್ನು ಸೂಚಿಸೋರು. ವಸ್ತುಗಳು ಪುಸ್ತಕ, ಪೆನ್ನು, ಪಟ್ಟಿ ಇವುಗಳಿರ್ಬೋದು. ಸ್ಥಳ ಅಂದರೆ ಧಾರವಾಡ, ಕುಮಟಾ, ಹೊನ್ನಾವರ, ಭಟ್ಕಳ, ಮೈಸೂರು, ಬೆಂಗಳೂರು ಇವುಗಳ ಹೆಸರನ್ನು ಇರ್ಬೋದು. ಪ್ರಾಣಿಗಳ ಹೆಸರು ಇಲಿ, ಬೆಕ್ಕು, ನಾಯಿ ಈ ರೀತಿಯಲ್ಲಿ ಸೂಚಿಸುವಂಥ ಇವುಗಳಿಗೆ ಏನಂತ ಕರಿತೇವೆ? ನಾಮಪದ ಅಂಥೇಳಿ ಕರಿತೇವೆ. ಹಾಗಾದರೆ ನಾವೀಗ ನಾಮಪದದಲ್ಲೂ ನಾವು ವಿಧಗಳನ್ನು ನೋಡ್ತೇವೆ. ಯಾವ್ಯಾವ ವಿಧ ಇದೆ ಅಂತ ಮೊದಲಿಗೆ ನೋಡೋಣ. ವಸ್ತುವಾಚಕ ಅಥವಾ ಮತ್ತೊಂದು ಹೆಸರಿಂದನೂ ಕರಿತೇವೆ, ಇದಕ್ಕೆ ನಾಮವಾಚಕ ಅಂತ ಕರಿತೇವೆ. ಎರಡನೇದು ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಕ್ವಾಚಕಗಳು ಮತ್ತು ಸರ್ವನಾಮ. ಹಾಗಾದರೆ ಇಲ್ಲಿ ಒಟ್ಟು ನಾವು ನಾಮಪದದಲ್ಲಿ ಎಷ್ಟು ವಿಧಗಳನ್ನು ನೋಡ್ತೇವೆ? 9 ವಿಧಗಳನ್ನು ನಾವು ನೋಡ್ತೇವೆ. ಹಾಗಾದರೆ ಈಗ ಒಂದೊಂದೇ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ವಸ್ತುವಾಚಕ. ವಸ್ತುವಾಚಕ ಅಂದರೆ ಏನು ಅಂತಂದರೆ, ಯಾವುದೇ ವ್ಯಕ್ತಿ, ವಸ್ತು, ಪ್ರಾಣಿ ಹಾಗೂ ಸ್ಥಳಗಳಲ್ಲಿ ಇರುವ ಹೆಸರುಗಳನ್ನು ನಾವು ಏನಂತ ಕರಿತೇವೆ? ವಸ್ತುವಾಚಕ ಅಂಥೇಳಿ, ಅಥವಾ ಮತ್ತೊಂದು ಹೆಸರು ನಾಮವಾಚಕ ಅಂಥೇಳಿ ಸಹ ಕರಿತೇವೆ. ಈ ವಸ್ತುವಾಚಕದಲ್ಲಿ ನೋಡಿ, ವಸ್ತುವಾಚಕದಲ್ಲಿಯೂ ಸಹ ನಾವು ಏನು ಮಾಡ್ತೇವೆ? ವಿಧಗಳನ್ನು ನೋಡ್ತೇವೆ. ಎಷ್ಟು ವಿಧ? 3 ವಿಧಗಳನ್ನು ನೋಡ್ತೇವೆ. ಯಾವ್ಯಾವುದು? ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ವಸ್ತುವಾಚಕದಲ್ಲಿ ಎಷ್ಟು ವಿಧ? 3 ವಿಧ: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಈ ವಸ್ತುವಾಚಕದ ವಿಧಗಳ ಬಗ್ಗೆ ನೋಡೋಣ. ಈಗ ರೂಢನಾಮ ಅಂತಂದರೆ ಏನು ಅಂದರೆ, ಅನಾದಿ ಕಾಲದಿಂದ ರೂಢಿಯಲ್ಲಿ ಬಂದಿರುವ ಸಾಮಾನ್ಯ ಹೆಸರು. ಅಂದರೆ ಹೆಂಗಸು, ಗಂಡಸು, ಮಕ್ಕಳು, ಜನರು, ನದಿ, ಬೆಟ್ಟ, ಹುಡುಗ, ಹುಡುಗಿ, ಸಮುದ್ರ, ಕೆರೆ, ಹಳ್ಳ, ಹಳ್ಳಿ, ಗಿಡ, ಮರ, ಹೊಳೆ, ಮುದುಕ, ಮುದುಕಿ, ಹೆಣ್ಣು, ಎಲೆ, ಅಡಿಕೆ, ಹಸು ಇವೆಲ್ಲಗಳಿಗೆ ನಾವು ಏನಂತ ಕರಿತೇವೆ? ರೂಢನಾಮ. ರೂಢಿಯಿಂದ ಬಂದದ್ದು, ನಾವು ಈಗಿಟ್ಟ ಹೆಸರಲ್ಲ, ಅವೇನು ಮೊದಲಿಂದನೂ ಹಿಂದಿನಿಂದ ಬಂದಂಥವುಗಳು. ನೆಕ್ಸ್ಟ್ ಅಂಕಿತನಾಮ. ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ನಾವು ಏನಂತ ಕರಿತೇವೆ? ಅಂಕಿತನಾಮ. ನಮ್ಗೆ ಗೊತ್ತಾಗಬೇಕು ಅಂತೇಳಿ ನಾವು ಇಟ್ಕೊಂಡಂಥದ್ದು ಈಗ ಹೆಸರು. ಯಾವುದು? ಈಗ ನಿಮ್ಮ ಹೆಸರಿರ್ಬೋದು ಅಥವಾ ನನ್ನ ಹೆಸರಿರ್ಬೋದು, ಇವೆಲ್ಲವೂ ಅಂಕಿತನಾಮ. ಅಂತಂದರೆ ರಾಮ, ಗಣೇಶ, ರಹೀಮ, ಅಥವಾ ಊರ ಹೆಸರಿರ್ಬೋದು ಧಾರವಾಡ, ಅಥವಾ ನಾವು ಮರ ಅಂತೇವೆ. ಯಾವ ಮರ ಅಂತೇಳಿ ನಮ್ಗೆ ಗೊತ್ತಿರೋದಿಲ್ಲ, ಅದಕ್ಕೆ ಮಾವಿನ ಮರ, ಹಲಸಿನ ಮರ, ತೆಂಗಿನ ಮರ ಅಂತೇಳಿ ನಾವು ಕೆಲವೊಂದು ಹೆಸರನ್ನು ಇಟ್ಕೊಂಡಿದ್ದೇವೆ. ಇವೆಲ್ಲ ಏನಿದು? ಅಂಕಿತ ನಾಮ. ನೋಡಿ, ಬೆಟ್ಟ ಅನ್ನೋದು ರೂಢನಾಮ, ನಂದಿ ಬೆಟ್ಟ ಅನ್ನೋದು ಯಾವುದು? ಅಂಕಿತನಾಮ. ಹೀಗೆ ನಾವೇನು ಮಾಡಿದೆ? ಅದಕ್ಕೊಂದು ಹೆಸರನ್ನು ಇಟ್ಟಿದ್ದೇವೆ. ನೆಕ್ಸ್ಟು ಅನ್ವರ್ಥನಾಮ ನೋಡೋಣ. ವಸ್ತುವಿನ ರೂಪ, ವ್ಯಕ್ತಿಯ ಗುಣಲಕ್ಷಣಗಳನ್ನು ಆಧರಿಸಿ ಅರ್ಥಕ್ಕೆ ಅನುಸಾರವಾಗಿ ನಾವು ಹೆಸರನ್ನು ಇಡ್ತೇವೆ. ಅದುಗಳಿಗೆ ಏನಂತ ಕರಿತೇವೆ? ಅನ್ವರ್ಥ ನಾಮ. ಜಾಣ, ಬುದ್ಧಿವಂತ ಇದ್ದರೆ ಇವನು ಜಾಣ ಅಂತ ಕರಿತೇವೆ. ಪಂಡಿತ ಅಂತ ಕರಿತೇವೆ. ಕುರುಡ, ಕಣ್ಣು ಕಾಣಲಾದ್ರೆ ಕುರುಡ, ಕಿವಿ ಕೇಳಲಾದ್ರೆ ಕಿವುಡ,
ಏನು ಓದಲಿಕ್ಕೆ ಬರೀಲಿಕ್ಕೆ ಬರಲಿಲ್ಲ ಅಂದರೆ ದಡ್ಡ ಅಂತೇವೆ, ಸೈಂಟಿಸ್ಟ್ ಇದ್ದರೆ ವಿಜ್ಞಾನಿ ಅಂತೇವೆ, ಶಿಕ್ಷಕರಿಗೆ ಶಿಕ್ಷಕರು ಅಂತ ಕರಿತೇವೆ ಕಲಿಸೋರಿಗೆ. ಹೀಗೆ ನಾವೇನು ಮಾಡ್ತೇವೆ, ಅರ್ಥಕ್ಕೆ ಅನುಗುಣವಾಗಿ ಹೆಸರನ್ನು ಹೇಳೋದಕ್ಕೆ ಏನಂತ ಕರಿತೇವೆ, ಅನ್ವರ್ಥ ನಾಮ ಅಂತೇಳಿ ಕರೆಯಲಾಗ್ತದೆ. ಹಾಗಾದರೆ ನಾವೀಗ ನಾಮಪದದಲ್ಲಿ ಮೊದಲನೇ ವಿಧ ಯಾವುದು, ವಸ್ತುವಾಚಕ. ಅದರ 3 ವಿಧಗಳ ಬಗ್ಗೆ ನೋಡಿದ್ವಿ. ಈಗ ನೆಕ್ಸ್ಟ್ ನಾಮಪದದ 2ನೇ ವಿಧವಾದಂತಹ ಗುಣವಾಚಕದ ಬಗ್ಗೆ ನೋಡೋಣ. ವಸ್ತು ಅಥವಾ ವ್ಯಕ್ತಿಗಳ ಗುಣ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಏನಂತ ಕರಿತೇವೆ, ಗುಣವಾಚಕ. ಒಂದು ವಸ್ತುವಿನ ಗುಣವನ್ನು ತಿಳಿಸುವಂಥದ್ದು, ಗುಣ ವಿಶೇಷವನ್ನು ತಿಳಿಸುವುದು, ರೀತಿ ಸ್ವಭಾವಗಳಲ್ಲಿ ತಿಳಿಸುವಂತಹ ವಿಶೇಷಣಗಳು ಅಂತಲೇ ಹೇಳಬಹುದು. ವಿಶೇಷಗಳನ್ನು ನಾವು ಯಾವುದಕ್ಕೆ ಹೇಳ್ತೇವೆ ಅಂತಂದರೆ, ಯಾವುದೇ ವಿಶೇಷಗಳಿದ್ದಾಗ ಮಾತ್ರ ಹೇಳ್ತೇವೆ. ಇಲ್ಲಿ ನೋಡಿದಾಗ ಒಂದು ಸಿಹಿ ತಿಂಡಿ ಲಾಡು ಇದೆ ಅಲ್ವಾ, ಸಿಹಿ ವಸ್ತು. ಹಾಗಾದರೆ ಸಿಹಿ, ಈ ಪ್ಲೇಟಿನ ತುಂಬ ಸಿಹಿ ಇದೆ, ಸಿಹಿ ಅನ್ನೋದೇನಿದು, ಈ ಲಾಡು ತುಂಬ ಸಿಹಿಯಾಗಿದೆ, ಅದರ ಗುಣವಿಶೇಷ. ಸಿಹಿ ಅನ್ನೋದೇನಿದು ಗುಣವಿಶೇಷ. ಅಲ್ಲೊಂದು ನದಿ, ದೊಡ್ಡ ನದಿ ಇದೆ, ಹಾಗಾದರೆ ದೊಡ್ಡ ಅನ್ನೋದೇನೋದು ಗುಣವಿಶೇಷಣ. ಅವಳು ಒಳ್ಳೆಯ ಹುಡುಗಿ, ಅಲ್ಲಿ ಏನು ಒಳ್ಳೆಯ ಅನ್ನೋದೇನೋದು ಒಂದು ಗುಣವಿಶೇಷ. ದೊಡ್ಡದು, ಎತ್ತರ, ಚಿಕ್ಕ, ಇವೆಲ್ಲ ಏನು ಗುಣ ವಿಶೇಷಣಗಳು. ಹಾಗಾಗಿ ಇವೆಲ್ಲ ಗುಣವಾಚಕಗಳು ಅಂತೇಳಿ ನಾವು ಕರಿತೇವೆ. ನೆಕ್ಸ್ಟ್ ನಾಮಪದದ 3ನೆಯ ವಿಧವಾದಂತಹ ಸಂಖ್ಯಾವಾಚಕದ ಬಗ್ಗೆ ನೋಡೋಣ. ಸಂಖ್ಯೆಯನ್ನು, ಇದು ಈಸಿ, ಸಂಖ್ಯೆಯನ್ನು ಸೂಚಿಸುವಂಥ ಹೇಳುವ ಶಬ್ದಗಳಿಗೆ ಅಂತ ಕರಿತೇವೆ ಸಂಖ್ಯಾವಾಚಕ. 1, 2, 3, 4, 5, 10, 1000, ಲಕ್ಷ, ಕೋಟಿ, 10, ಹೀಗೆ ಇಂಥ ಮುಂತಾದವುಗಳಿಗೆ ಏನಂತ ಕರಿತೇವೆ, ಸಂಖ್ಯಾವಾಚಕ ಅಂತ ಕರಿತೇವೆ. ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಎಷ್ಟು ಜನ ಇದ್ದಾರೆ ಈ ಚಿತ್ರದಲ್ಲಿ ನೋಡಿದಾಗ 7 ಜನ. 7 ಅನ್ನೋದು ಏನಿದು ಸಂಖ್ಯಾವಾಚಕ ಶಬ್ದ. ನೆಕ್ಸ್ಟ್ ನೋಡಿ, ಅಲ್ಲಿ ಸಂಖ್ಯಾವಾಚಕ ಬೇರೆ, ಸಂಖ್ಯೆಯ ವಾಚಕ. ನಾಮಪದದ 4ನೇ ವಿಧವಾದಂತಹ ಸಂಖ್ಯೆಯ ವಾಚಕದ ಬಗ್ಗೆ ನೋಡೋಣ. ಇಲ್ಲಿ ಸಂಖ್ಯೆಯ ವಾಚಕ ಅಂದರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕಗಳು. ಅಂದರೆ 2 ಸಂಖ್ಯಾವಾಚಕವಾದರೆ 2, 2ನೇಯ, 3, 3ನೇಯ, ಮತ್ತು 5, 5ನೇಯ, ಈ ರೀತಿ ಹೇಳುವಂಥ 10ನೇಯ, 4ನೇಯ, 8ನೇಯ, ಈ ರೀತಿ ಹೇಳುವಂಥ ಪದಗಳಿಗೆಲ್ಲ ಏನಂತ ಕರಿತೇವೆ, ಸಂಖ್ಯಾವಾಚಕ. ಮತ್ತು 2, 3, 5 ಇದೇನಿದು ಸಂಖ್ಯಾವಾಚಕ. ಇಲ್ಲಿ ಸಂಖ್ಯೆಯ ವಾಚಕ, ಸಂಖ್ಯಾವಾಚಕ ಸ್ವಲ್ಪ ಗಮನದಲ್ಲಿರಲಿ. ನೋಡಿ, ನಾವು ಪ್ರೈಸ್ ಕೊಡಬೇಕಾದ್ರೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತೇವೆ. ಅಲ್ಲಿ ಫಸ್ಟ್ ಕನ್ನಡದಲ್ಲಿ ಅದನ್ನೇನದು ಮೊದಲನೆಯ, 2ನೇಯ, 3ನೇಯ, ಈ ರೀತಿ ಇದಕ್ಕೆ ಏನಂತ ಕರಿತೇವೆ ಸಂಖ್ಯೆಯ ವಾಚಕ. ಇಲ್ಲಿ 5 ಜನ ಇದ್ದಾರಲ್ವ, 5 ಜನ ಅನ್ನೋದಿಲ್ಲ, 5 ಇರುವರು ಅಂತ ಇದೆ. 5 ಅನ್ನೋದೇನಿದು ಸಂಖ್ಯೆಯ ವಾಚಕ. ಇಲ್ಲಿ 2 ಅನ್ನೋದಿಲ್ಲ, 2 ಅಂತೇವೆ. ಹಾಗಾಗಿ ಇದೇನಾಯಿತು ಸಂಖ್ಯೆಯ ವಾಚಕ ಶಬ್ದ. ನೆಕ್ಸ್ಟ್ 5ನೆಯ ನಾಮಪದದ 5ನೇ ವಿಧವಾದಂತಹ ಭಾವನಾಮದ ಬಗ್ಗೆ ನೋಡೋಣ. ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವಂಥ ಶಬ್ದಕ್ಕೆ ಏನಂತ ಕರಿತೇವೆ, ಭಾವನಾಮ ಅಂತ ಕರಿತೇವೆ. ಭಾವ ಅಂದರೆ ಏನು ಅಂದರೆ ಇರುವಿಕೆ, ಸ್ಥಿತಿ ಅಂಥೇಳಿ ಹೇಳ್ಬೋದು. ಇಲ್ಲಿ ಬಿಳಿಯದರ ಭಾವ ಬಿಳುಪು. ಇಲ್ಲಿ ನಿಮ್ಮ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಆಟ ಆಡ್ತಾ ಇರೋದು. ಆಡುವುದರ ಭಾವ ಆಟ, ನೋಡುವುದರ ಭಾವ ನೋಟ, ಮಾಡುವುದರ ಭಾವ ಮಾಟ. ಹೀಗೆ ಏನಾಗಿದೆ, ಭಾವನಾಮ ಪದಗಳನ್ನು ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ 6ನೆಯ ವಿಧವಾದಂತಹ ನಾಮಪದದ್ದು ಪರಿಮಾಣವಾಚಕ. ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ,
ಇತ್ಯಾದಿಗಳನ್ನು ಹೇಳುವಾಗ ಪರಿಮಾಣವಾಚಕ ಶಬ್ದಗಳನ್ನು ಬಳಸ್ತೇವೆ. ಹಾಗಾದ್ರೆ ಪರಿಮಾಣ ಅಂತಂದರೆ ಹಲವು, ಕೆಲವು ಅನ್ನುವಂಥ ಪದಗಳನ್ನು ನಾವು ಬಳಸ್ತೇವೆ. ಗಾತ್ರದಲ್ಲಿ ನೋಡಿದಾಗ ಅಷ್ಟು, ಇಷ್ಟು ಅಂತ ಬಳಸ್ತೇವೆ. ಅಳತೆಯಲ್ಲಿ ನೋಡಿದಾಗೂ ಸಹ ಅಷ್ಟು, ಇಷ್ಟು ಅನ್ನೋ ಪದವನ್ನು ನಾವು ಬಳಕೆಯನ್ನು ಮಾಡ್ತೇವೆ. ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ದ್ರಾಕ್ಷಿ ಇದೆ, ಹೌದಲ್ವಾ? ಸ್ವಲ್ಪ ದ್ರಾಕ್ಷಿ ಇದೆ, ಅಲ್ಲಿ ಕಡಿಮೆ ಜಾಸ್ತಿ ದ್ರಾಕ್ಷಿ ಇದೆ. ಹಾಗಾದರೆ ಇಲ್ಲಿ ನಾವು ನೋಡಿದಾಗ ಕೆಲವು ದ್ರಾಕ್ಷಿಗಳಿವೆ ಅಂತ. ಇದು ಒಂದು ಕೆಲವು ಅನ್ನೋದು ಒಂದು ಪರಿಮಾಣವಾಚಕ. ಇಲ್ಲಿ ತುಂಬ ದ್ರಾಕ್ಷಿಗಳಿವೆ, ಇದು ಒಂದು ವಾಚಕ. ಹೀಗೆ ನಾವು ಏನು ಮಾಡ್ತೇವೆ, ವಸ್ತುಗಳನ್ನ ನೋಡ್ಕೊಂಡು ಏನು ಮಾಡ್ತೇವೆ, ಪರಿಮಾಣವನ್ನು ಮಾಡ್ತೇವೆ. ಗುಡ್ಡದಷ್ಟು, ಆನೆಯಷ್ಟು, ಹಲವು ನದಿಗಳು, ಕೆಲವು ಹಣ್ಣುಗಳು, ಮತ್ತು ಅಷ್ಟು ದೂರ, ಇಷ್ಟು ಪುಸ್ತಕಗಳು, ಹೀಗೆಲ್ಲ ಹೇಳೋದಕ್ಕೆ ಏನಂತ ಕರಿತೇವೆ, ಪರಿಮಾಣವಾಚಕ. ನೆಕ್ಸ್ಟ್ ನಾಮಪದದ 7ನೆಯ ವಿಧವಾದಂತಹ ಪ್ರಕಾರವಾಚಕದ ಬಗ್ಗೆ ನೋಡೋಣ. ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನು ನಾವು ಏನಂತ ಕರಿತೇವೆ, ಪ್ರಕಾರವಾಚಕ. ಇದು ಒಂದು ಬಗೆಯ ಗುಣವಾಚಕ ಅಂತಲೇ ಹೇಳ್ಬೋದು. ಅಂಥದ್ದು, ಅಂತಹದು, ಇಂತಹದ್ದು, ಎಂತಹ ಅನ್ನುವಂತಹ ಪದಗಳನ್ನು ನೋಡ್ತೀವಿ. ಇಲ್ಲಿ 2 ಗೊಂಬೆಗಳಿವೆ. ಇಂಥ ಗೊಂಬೆಗಳಿವೆ, ಎಂಥ ಗೊಂಬೆಗಳಿವೆ, ಹೀಗೆ ಪದಗಳನ್ನು ನಾವೇನು ಮಾಡ್ತೇವೆ, ಬಳಕೆಯನ್ನು ಮಾಡ್ತೇವೆ. ಇದು ಪ್ರಕಾರವಾಚಕ. ನೆಕ್ಸ್ಟ್ 8ನೆಯ ನಾಮಪದ ವಿಧವಾದಂತಹ ದಿಗ್ವಾಚಕಗಳ ಬಗ್ಗೆ ನೋಡೋಣ. ಹೆಸರೇ ಸೂಚಿಸ್ತದೆ ದಿಗ್ವಾಚಕ. ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳನ್ನು ಏನಂತ ಕರಿತೇವೆ, ದಿಗ್ವಾಚಕ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ವಾಯುವ್ಯ, ಆಗ್ನೇಯ, ನೈಋತ್ಯ, ಮೇಲೆ, ಕೆಳಗೆ, ಇವುಗಳಿಗೆಲ್ಲ ಏನಂತ ಕರಿತೇವೆ, ದಿಗ್ವಾಚಕಗಳು ಅಂಥೇಳಿ ಕರಿತೇವೆ. ನೆಕ್ಸ್ಟ್ ಕೊನೆಯ ನಾಮಪದವಾದಂತಹ ಸರ್ವನಾಮ ಪದದ ಬಗ್ಗೆ ನೋಡೋಣ. ನಾಮಪದದ ಬದಲಿಗೆ ಬಳಸುವಂಥ ಪದಕ್ಕೆ ಏನಂತ ಕರಿತೇವೆ, ಸರ್ವನಾಮ. ಅಂದರೆ ಹೆಸರಿನ ಬದಲಾಗಿ ಬಳಸುವಂಥದ್ದು. ಅವನು, ಅವಳು, ಅದು, ಇವು, ಅವರು, ಇವರು, ಇವುಗಳಿಂದ ಈ ಪದಗಳನ್ನು ಬಳಸುವುದಕ್ಕೆ ಏನಂತ ಕರಿತೇವೆ, ಸರ್ವನಾಮ ಅಂಥೇಳಿ ನಾವು ಕರಿತೇವೆ. ಈ ಸರ್ವನಾಮದಲ್ಲಿಯೂ ಸಹ ನಾವು ಏನು ಮಾಡ್ತೇವೆ, 3 ವಿಧಗಳನ್ನು ನೋಡ್ತೇವೆ. ಯಾವ್ಯಾವುದು, ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಮತ್ತೊಂದು ಪ್ರಶ್ನಾರ್ಥಕ ಸರ್ವನಾಮ. ಹಾಗಾದರೆ ಒಂದೊಂದೇ ಸರ್ವನಾಮದ ಬಗ್ಗೆ ನೋಡೋಣ. ಇಲ್ಲಿ ಪುರುಷಾರ್ಥಕ ಸರ್ವನಾಮ. ಇಲ್ಲಿ ಪುರುಷಾರ್ಥಕ ಸರ್ವನಾಮದಲ್ಲಿಯೂ ಸಹ ನೋಡಿ, ವಿಧಗಳನ್ನು ನೋಡ್ತಾ ಹೋಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾಮಪದದಲ್ಲಿ ಸರ್ವನಾಮದಲ್ಲಿ ಏನಿತ್ತು, 3 ವಿಧವನ್ನು ನೋಡಿದ್ವಿ. ಅದರಲ್ಲಿ ಪುರುಷಾರ್ಥಕ ಸರ್ವನಾಮದಲ್ಲಿ ಎಷ್ಟು ವಿಧ ಇದೆ, ಈಗ 3 ವಿಧವನ್ನು ನೋಡ್ತೇವೆ. ಯಾವ್ಯಾವುದು, ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ. ಹಾಗಾದರೆ ಉತ್ತಮ ಪುರುಷ ಅಂತಂದರೆ ತನ್ನನ್ನು ತಾನು ನಿರ್ದೇಶಿಸಿಕೊಳ್ಳುವುದು. ಅಂದರೆ ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಂಡು ಮಾತಾಡೋದು ಉತ್ತಮ ಪುರುಷ. ನಾನು ಹಾಗೆ ಮಾಡಿದ್ದೆ, ನಾನು ಅಲ್ಲಿಗೆ ಹೋಗಿದ್ದೆ ನಾನು ಅನ್ನುವಂಥ ಪದಗಳನ್ನು, ಅಥವಾ ನಾವು ಅಂತ ಹೇಳುವಂಥದ್ದು ಏನಿದು, ಉತ್ತಮ ಪುರುಷ. ನೆಕ್ಸ್ಟ್ ಮಧ್ಯಮ ಪುರುಷ. ಮಾತನಾಡುವ ತನ್ನ ಮುಂದಿನ ವ್ಯಕ್ತಿಯನ್ನು, ನನ್ನ ಎದುರಿಗಿರುವಂಥ ವ್ಯಕ್ತಿಯನ್ನು ಕುರಿತು ಬಳಸುವಂಥದ್ದು. ನೀನು ಎಲ್ಲಿಗೆ ಹೋಗಿದ್ದೆ, ನೀವು ಎಲ್ಲಿಗೆ ಹೋಗಿದ್ರಿ, ತಾವು ಏನು ಮಾಡ್ತಿದ್ದೀರಿ ಅನ್ನುವಂಥದ್ದನ್ನು ಕೇಳ್ತೇವಲ್ಲ, ಇದು ಮಧ್ಯಮ ಪುರುಷ. ನೆಕ್ಸ್ಟ್ 3ನೇದು ಪ್ರಥಮ ಪುರುಷ. ಮಾತನಾಡುವವನಿಂದ ದೂರವಿರುವ ವ್ಯಕ್ತಿಯನ್ನು ಕೇಳುವಂಥದ್ದು. ಅವನಿಲ್ಲೇ ಇಲ್ಲ ಆ ವ್ಯಕ್ತಿಯ ಬಗ್ಗೆ. ಅಂದರೆ ಅವರು, ಅವನು, ಅವಳು, ಅದು, ಅವು, ಇದು, ಇವು ರೀತಿಯಲ್ಲಿ ಪದಗಳನ್ನು ಬಳಕೆಯನ್ನು ಮಾಡುವಂಥದ್ದು. ನೆಕ್ಸ್ಟ್ ಇದು ಪುರುಷಾರ್ಥಕ ಸರ್ವನಾಮ ಆಯಿತು. ನೆಕ್ಸ್ಟ್ ಬರುವಂಥದ್ದು ಆತ್ಮಾತ್ಮಕ ಸರ್ವನಾಮ. ಸರ್ವನಾಮದ 2ನೇ ವಿಧವಾದಂತಹ ಆತ್ಮಾರ್ಥಕ ಸರ್ವನಾಮದ ಬಗ್ಗೆ ನೋಡೋಣ. ಇಲ್ಲಿ ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಬಳಸುವಂತಹ ಸರ್ವನಾಮ. ಇತರನ್ನು ಗೌರವ, ಆತ್ಮ ಪ್ರಶಂಸೆಯಿಂದ ಏನು ಮಾಡ್ತಾನೆ, ಮಾತನಾಡುವಂಥದ್ದು. ಸಾಮಾನ್ಯವಾಗಿ ಪ್ರಥಮ ಮತ್ತು ಮಧ್ಯಮ ಪುರುಷದ ಅರ್ಥವನ್ನೇ ನೀಡ್ತದೆ. ಅಂದರೆ ತಾನು, ತಾವು, ತನ್ನ, ತಮ್ಮ ಅನ್ನುವಂಥ ಪದಗಳು ಬಳಕೆ ಆಗ್ತವೆ. ನೆಕ್ಸ್ಟ್ ಬರುವಂಥದ್ದು ಪ್ರಶ್ನಾರ್ಥಕ ಸರ್ವನಾಮ. ಹೆಸರೇ ಸೂಚಿಸ್ತದೆ. ಪ್ರಶ್ನೆಯಿಂದ ಕೂಡಿದಂಥ ಎಲ್ಲ ಸರ್ವನಾಮಗಳನ್ನು ನಾವೇನಂತ ಕರಿತೇವೆ, ಪ್ರಶ್ನಾರ್ಥಕ
ಸರ್ವನಾಮ ಅಂತ ಕರಿತೀವಿ. ಏನು, ಏಕೆ, ಯಾರು, ಯಾವುವು, ಯಾವಳು, ಹೇಗೆ, ಯಾವುದು, ಏತರದು, ಅವುದು ಅನ್ನುವಂತಹ ಪದಗಳಿಗೆ ಏನಂತ ಕರಿತೇವೆ ನಾವು? ಪ್ರಶ್ನಾರ್ಥಕ ಸರ್ವನಾಮಗಳು ಅಂತೇಳಿ ಕರಿತೇವೆ. ಇವಿಷ್ಟು ನಾಮಪದಗಳ ಬಗ್ಗೆ. ಧನ್ಯವಾದಗಳು.